ಸೊ ನೋಡಿ ನಂಗೆ ಇಂಜುರೀಸು ತುಂಬಾ ಇದ್ದಿದೆ. ಆಲ್ಮೋಸ್ಟ್ ನನಗೆ ಗೊತ್ತಿರಂಗೆ ಒಂದು 14 to 15 ಫ್ರ್ಯಾಕ್ಚರ್ಸ್ ಇದೆ ನನಗೆ. ಸೊ 2 ಆ್ಯಂಕಲ್ಲು, 2 ರೆಸ್ಟು, ಶೋಲ್ಡರ್ ಅಂತೂ ಒಂದು 6-7 ಟೈಮ್ಸ್ ಏಟಾಗಿದೆ. ಸೊ ಐ ಡೋಂಟ್ ಥಿಂಕ್ ಅಬೌಟ್ ಆಲ್ ದೋಸ್. ನಿಮ್ಮದು ಶೋಲ್ಡರ್ ಒಂಥರ ಪ್ಲಗ್ ಅಂಡ್ ಪ್ಲೇ ಶೋಲ್ಡರ್ ಆಗೋಗ್ಬಿಟ್ಟಿದೆ. ರೈಟ್ ಹ್ಯಾಂಡ್ ಮಾತ್ರ ಡಿಸ್ಲೊಕೇಶನ್ ಪ್ರಾಬ್ಲಮ್ ಇದೆ. ಆದರೆ ಲೆಫ್ಟ್ ಹ್ಯಾಂಡು, ಎಲ್ಬೋಸು ಎಲ್ಲ ಅವಾಗವಾಗ ಏರ್ಲೈನ್ ಫ್ರ್ಯಾಕ್ಚರು ಇಲ್ಲ ಫ್ರ್ಯಾಕ್ಚರ್ ಏನೋ ಒಂದು ಇದ್ದಿದೆ. ಅಂದರೆ ಮೇ ಬಿ ನಾನು ಟ್ರೈ ಮಾಡ್ತೀನಿ ಇಂಜುರಿ ಇಲ್ಲದೆ ಓಡಿಸ್ಬೇಕು ಅಂತ. ಅನ್ಫಾರ್ಚುನೇಟ್ ಆಗಿ ಆಗದೆ ಕ್ರಾಶ್ ಎಲ್ಲ ಏನು ಮಾಡೋಕ್ಕಾಗಲ್ಲ. ಇವಾಗ ರೋಡಲ್ಲಿ ಹೋದ್ರೂ ಸಡನ್ ಬೇರೆಯವ್ರು ಬಂದು ಗೊತ್ತಾರೆ. ಸೊ ಅದಕ್ಕೆ ಅಂದ್ಬಿಟ್ಟು ನಾವು ಹೋಗದೇ ಇರಲ್ವಲ್ಲ ರೋಡಲ್ಲಿ. ಸೊ ರೇಸಿಂಗ್ ಬಂದ್ಬಿಟ್ಟು ಆಕ್ಚುಲಿ ಸೇಫ್ಟಿ, ಯಾಕಂದ್ರೆ ಅದು ನಮ್ಮ ಮಿಸ್ಟೇಕ್ ಇಂದಾನೆ ನಮ್ಗೆ ಇದಾಗದು. ಯಾರೋ ಗೊತ್ತಿಲ್ಲದೆ ಬಂದು ನಮ್ಗೇನು ಮಾಡಲ್ಲ. ಸೊ ದಕ್ಷಿಣ್ ಡೇರ್ ಅಂದ್ಬಿಟ್ಟು ಒಂದು ರ್ಯಾಲಿ. ಸೊ ಇಟ್ಸ್ ಎ ಕ್ರಾಸ್ ಕಂಟ್ರಿ ರ್ಯಾಲಿ, 5 days ರ್ಯಾಲಿ ಅದು. ಸೊ 4th day ಬಳ್ಳಾರಿ ಹತ್ರ ಒಂದು ಸ್ಟೇಜ್ ಇತ್ತು. ಸೊ ಓಡಿಸ್ಬೇಕಾದ್ರೆ ನಾನು ಯಾವುದೋ ಕಲ್ಲು ಹೊಡೆದು ಬಿದ್ದಿದ್ದೆ ಅಂತ ಹೇಳಿದ್ರು ಫೆಲೋ ಕಾಂಪಿಟೇಟರ್ಸ್. ಸೊ ಐ ಹ್ಯಾಡ್ ಅನ್ ವೆರಿ ಬ್ಯಾಡ್ ಹೆಡ್ ಇಂಜುರಿ ಅಟ್ ದಟ್ ಟೈಮ್. ಸೊ ಅವಾಗ ಮನೇಲಿ ಅವಾಗ ಒಪ್ಕೊಳಕ್ ರೆಡಿನೇ ಇದ್ದಿಲ್ಲ, ನಾನು ನೆಕ್ಸ್ಟ್ ಓಡಿಸ್ತೀನಿ ರೇಸು ಅಂದಾಗ. ಬಟ್ ಸಮ್ ಐ ಓವರ್ ಕೇಮ್ ಆಲ್ ದೋಸ್ ಥಿಂಗ್ಸ್. ಮನೇಲಿ ಹೆಂಗೋ ಒಪ್ಸಿ ನಾನು ಓಡಿಸ್ದೆ. ಸೊ ಖುಷಿ ಇದೆ ನನಗೆ, ಅದು ಏನೋ ಇದೆಲ್ಲ.